ಇವತ್ತು ಭಾರತ ಸೇರಿದಂತೆ ವಿಶ್ವದಾದ್ಯಂತ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಆಚರಣೆ ನಡೀತಾ ಇದೆ. ಯೋಗದ ಮಹತ್ವ ಏನು, ಯಾಕೆ ಪ್ರತಿಯೊಬ್ಬರು ಕೂಡ ಯೋಗಾಭ್ಯಾಸ ಮಾಡಬೇಕು ಎಲ್ಲದರ ಕುರಿತು ಮತ್ತೆ ಈ ಬಾರಿಯ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಥೀಮ್ ಏನು ಎಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಹಳ ಅದ್ಭುತವಾಗಿ ಆ ವಿಚಾರಗಳ ಬಗ್ಗೆ ವಿವರಿಸ್ತಾ ಇದ್ರು. ಇತ್ತೀಚೆಗಂತೂ ಅತಿ ದೊಡ್ಡ ಒಂದು ಸಾಮೂಹಿಕ ಉತ್ಸವದ ರೀತಿಯಾಗಿದೆ ಯೋಗ ದಿನಾಚರಣೆ ಅನ್ನುವಂಥದ್ದು. ಯೋಗವನ್ನ ಯಾವುದೋ ಒಂದು ಧರ್ಮಕ್ಕೆ, ದೇಶಕ್ಕೆ, ಸಂಸ್ಕೃತಿಗೆ ಆ ರೀತಿ ಸೀಮಿತವಾಗಿ ನೋಡೋದನ್ನ ಬಿಡಬೇಕು. ಇಡೀ ವಿಶ್ವ ಯೋಗವನ್ನ ಮಾನವ ಸಂಕುಲದ ಒಳಿತಿಗಾಗಿ ಬಳಸಿಕೊಳ್ಳಬೇಕು. ಯೋಗದಿಂದ ಮನುಷ್ಯನಿಗಿರುವಂತಹ ಅತ್ಯಮೂಲ್ಯವಾದಂತಹ ಕೊಡುಗೆಗಳೇನಿದೆ ಅದೆಲ್ಲವನ್ನು ಅರ್ಥ ಮಾಡಿಕೊಂಡು ಪಡ್ಕೊಳ್ಬೇಕು. ವಯಸ್ಸಾಗ್ತಾ ಆಗ್ತಾ ನಮ್ಮ ದೇಹದ ಶಕ್ತಿ ಕುಂದೋದು ಅಥವಾ ನಮ್ಮ ಕ್ಷಮತೆ ಕಡಿಮೆ ಆಗೋದು ಅದೆಲ್ಲವನ್ನು ಕೂಡ ತಡೆಯೋದಕ್ಕೆ ಮತ್ತೆ ನಮ್ಮ ಶಕ್ತಿ ಮತ್ತು ಕ್ಷಮತೆಯನ್ನ ವರ್ಷದಿಂದ ವರ್ಷಕ್ಕೆ ಇನ್ನಷ್ಟು ವೃದ್ಧಿ ಮಾಡಿಕೊಳ್ಳೋದಕ್ಕೆ ಯೋಗ ಎಷ್ಟು ಸಹಕಾರಿಯಾಗುತ್ತೆ, ಯಾವ ರೀತಿಯಲ್ಲಿ ಸಹಕಾರಿಯಾಗುತ್ತೆ ಅನ್ನೋದನ್ನ ಬಹಳ ಅದ್ಭುತವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ವಿವರಿಸ್ತಾ ಇದ್ರು. 2014ರಲ್ಲಿ ಮೊದಲ ಬಾರಿಗೆ ಪ್ರಧಾನಿಯಾದಂತ ಸಂದರ್ಭದಲ್ಲಿ ಅವರು ವಿಶ್ವಸಂಸ್ಥೆಯ ಗಮನಕ್ಕೆ ತರ್ತಾರೆ ಇದನ್ನ. ಯೋಗ ಭಾರತದಲ್ಲಿ ಜನಿಸಿದ್ದು, ಆದ್ರೆ ಅದರ ಪ್ರಯೋಜನಗಳೇನು, ಯಾಕೆ ಇಡೀ ಮಾನವ ಸಂಕುಲ ಅದನ್ನ ಉಪಯೋಗ ತಗೊಳ್ಬೇಕು, ಯಾವ ರೀತಿ ಅದರ ಉಪಯೋಗಗಳಿದೆ ಅನ್ನೋದನ್ನ ವಿಶ್ವಸಂಸ್ಥೆಯ ಗಮನಕ್ಕೆ ತಂದು ಜೂನ್ 21 ವಿಶ್ವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತೆ. ಈ ಬಾರಿಯ ಯೋಗ ದಿನಾಚರಣೆ ಆರೋಗ್ಯಕರ ವೃದ್ಧಾಪ್ಯ ಜೀವನಕ್ಕಾಗಿ ಯೋಗ ಅನ್ನುವಂಥ ಘೋಷವಾಕ್ಯದೊಂದಿಗೆ ಯೋಗ ಫಾರ್ ಹೆಲ್ದಿ ಏಜಿಂಗ್ ಅನ್ನುವಂಥ ಒಂದು ಧ್ಯೇಯ ವಾಕ್ಯವನ್ನು ಇಟ್ಕೊಂಡು 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಆಚರಿಸಲಾಗ್ತಾ ಇದೆ. ಮನುಷ್ಯ ಆರೋಗ್ಯಕರವಾಗಿರೋದು ಅಂದ್ರೆ ಕೇವಲ ದೈಹಿಕವಾಗಿ ಮಾತ್ರ ಅಂತಲ್ಲ, ಅಥವಾ ದೈಹಿಕ ಸಾಮರ್ಥ್ಯವನ್ನ ಹೆಚ್ಚಿಸಿಕೊಂಡಾಗ ಮಾತ್ರ ಆತ ಎಲ್ಲವನ್ನೂ ಸಾಧಿಸಬಲ್ಲ ಅನ್ನೋದಲ್ಲ. ಅದರ ಜೊತೆಗೆ ಮಾನಸಿಕವಾಗಿ ಆತ ಸದೃಢನಾಗಿರ್ಬೇಕಾಗುತ್ತೆ. ಅದರ ಜೊತೆಗೆ ಪ್ರಕೃತಿಯ ಜೊತೆಗೂ ಕೂಡ ಬೆರೆತು ಬದುಕಬೇಕಾಗುತ್ತೆ. ಆಗ ಜೀವನ, ಆರೋಗ್ಯ ಎಲ್ಲವೂ ಕೂಡ ಒಂದು ಬ್ಯಾಲೆನ್ಸ್ ಅಲ್ಲಿ ಸಮತೋಲನವಾಗಿರುತ್ತೆ. ಅದೆಲ್ಲವೂ ಕೂಡ ಈ ಯೋಗದಲ್ಲಿ ಮಿಳಿತ ಆಗಿದೆ. ಯೋಗಾಭ್ಯಾಸ ಮಾಡೋದ್ರಿಂದ ಇದೆಲ್ಲವನ್ನು ಕೂಡ ಸಾಧಿಸೋದಕ್ಕೆ ಸಾಧ್ಯ. ಈ ಕಾರಣಕ್ಕಾಗಿ ಯೋಗದ ಮಹತ್ವವನ್ನ ಪ್ರತಿಯೊಬ್ಬರೂ ಅರಿತುಕೊಳ್ಬೇಕು, ಇಡೀ ವಿಶ್ವ ಇದರ ಪ್ರಯೋಜನವನ್ನ ಪಡ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಭಾರತ ಯೋಗ ದಿನಾಚರಣೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದನ್ನ ಆಚರಿಸಬೇಕು. ಇಡೀ ವಿಶ್ವದಲ್ಲಿ ಮಾನವ ಸಂಕುಲಕ್ಕೆ ಅದರ ಪ್ರಯೋಜನ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಈ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಇವತ್ತು ನಡೀತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಯೋಗಾಭ್ಯಾಸದಲ್ಲಿ ಭಾಗಿಯಾಗಿದ್ದಾರೆ. ಮತ್ತೊಂದು ಕಡೆ ಬೆಂಗಳೂರಿನ ವಿಧಾನಸೌಧದಲ್ಲೂ ಕೂಡ ಯೋಗ ದಿನಾಚರಣೆ ಆಚರಿಸಲಾಗ್ತಾ ಇದೆ. ಅಲ್ಲಿ ಸಚಿವರಾದಂತಹ ಯುಟಿ ಖಾದರ್, ಆರೋಗ್ಯ ಸಚಿವರು, ಜೊತೆಗೆ ರಾಜ್ಯಪಾಲರಾದಂತಹ ತಾವರ್ ಚಂದ್ ಗೆಹ್ಲೋಟ್ ಸೇರಿದ ಹಾಗೆ ಸಾಕಷ್ಟು ಜನ ಸೇರಿ ಯೋಗಾಭ್ಯಾಸದಲ್ಲಿ ಭಾಗಿಯಾಗಿದ್ದಾರೆ. ಮತ್ತೊಂದು ರಾಷ್ಟ್ರ ರಾಜಧಾನಿ ನವದೆಹಲಿಯಿಂದ ಲಭ್ಯ ಆಗ್ತಾ ಇರುವಂತಹ ದೃಶ್ಯ, ಅಲ್ಲಿ ಬಾಲಿವುಡ್ ನಟ ಅಕ್ಷಯ್ ಕುಮಾರ್ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಬಹಳಷ್ಟು ಅವರು ಸದಾ ಫಿಟ್ನೆಸ್ ಕಡೆಗೆ ಹೆಚ್ಚು ಗಮನ ಕೊಡುವಂತಹ ನಟ, ಆಗಾಗ್ಗೆ ಆ ವಿಚಾರವಾಗಿ ಸುದ್ದಿ ಆಗ್ತಾ ಇರ್ತಾರೆ. ಇವತ್ತಿನ ಯೋಗ ದಿನಾಚರಣೆಯಲ್ಲಿ ಅವರು ಭಾಗಿಯಾಗಿದ್ದಾರೆ. ಮತ್ತೊಂದು ಕಡೆ ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ ಬಾಬಾ ರಾಮದೇವ್ ಜೊತೆಗೆ ಚಂದ್ರಬಾಬು ನಾಯ್ಡು ಅವರು ಕೂಡ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಿರೋದನ್ನ ಗಮನಿಸಬಹುದು. ಬಹುತೇಕ ದೇಶದ ಹಲವು ಕಡೆಗಳಲ್ಲಿ ಈ ರೀತಿಯಾದಂತಹ ಇವತ್ತು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿಕೊಂಡಿರೋದು ಭಾರತಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ವಿಶ್ವದಾದ್ಯಂತ ಇವತ್ತು 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಆಚರಿಸಲಾಗ್ತಾ ಇರುವಂಥದ್ದು. ಈ ಯೋಗ ಕೇವಲ ಒಂದು ದೈಹಿಕ ಕಸರತ್ತಲ್ಲ, ಅದು ದೇಹ ಮತ್ತೆ ಮನಸ್ಸು ಹಾಗೆ ಆತ್ಮವನ್ನ ಬೆಸೆಯುವಂಥ ಒಂದು ಸಮಗ್ರ ಜೀವನ ಪದ್ಧತಿಯಾಗಿದೆ ಅನ್ನುವಂಥದ್ದನ್ನ ಇವತ್ತು ಮಾತಾಡೋ ಸಂದರ್ಭದಲ್ಲಿ ದೇಶವನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಹೇಳ್ತಾ ಇದ್ರು. ಯಾಕೆ ಯೋಗ ಮಹತ್ವ ಪಡೆದುಕೊಳ್ಳುತ್ತೆ, ಕೇವಲ ದೈಹಿಕವಾಗಿ ಅದರಿಂದ ಒಂದು ಪ್ರಯೋಜನ ಪಡ್ಕೊಳ್ಳೋದು ಅನ್ನೋ ರೀತಿಯಲ್ಲಿ ಅಥವಾ ಒಂದು ದೈಹಿಕ ಕಸರತ್ತು ಅನ್ನೋ ರೀತಿಯಲ್ಲಿ ಅದನ್ನು ನೋಡೋದಲ್ಲ, ಬದಲಾಗಿ ಅದು ದೇಹ, ಮನಸ್ಸು, ಆತ್ಮವನ್ನ ಪ್ರಕೃತಿಯ ಜೊತೆಗೆ ಬೆಸೆಯುವಂಥ ಒಂದು ಸಮಗ್ರ ಜೀವನ ಪದ್ಧತಿ. ಯೋಗ ಅನ್ನುವಂಥದ್ದು ಒಂದು ಕಸರತ್ತಲ್ಲ, ಅದು ಜೀವನ ಪದ್ಧತಿ ಅನ್ನುವಂಥದ್ದನ್ನು ಹೇಳಿದರು.